ನಮಸ್ಕಾರ ಸ್ನೇಹಿತರೆ, ಸ್ನೇಹಲೋಕ ಕೆಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜುಲೈ 25ನೇ ತಾರೀಕು ಶನಿವಾರದಂದು ದೇವಶಯನಿ ಏಕಾದಶಿ ಬಂದಿದೆ. ಏಕಾದಶಿಯ ದಿನದಂದು ವಿಷ್ಣುವನ್ನು ಪೂಜಿಸಿ ಉಪವಾಸವಿದ್ದು ವ್ರತವನ್ನು ಆಚರಿಸುತ್ತಾರೆ. ಈ ದೇವಶಯನಿ ಏಕಾದಶಿಯ ದಿನದಂದು ಪೂಜೆಗೆ ಶುಭ ಸಮಯ ಯಾವುದು, ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಪಾರಾಯಣದ ಸಮಯ ಏನು, ಅಂದರೆ ಉಪವಾಸ ಮುಗಿಸುವ ಸಮಯ ಏನು, ಪೂಜಾ ವಿಧಾನ ಹೇಗೆ, ಈ ವ್ರತವನ್ನು ಆಚರಿಸುವವರು ಯಾವ ನಿಯಮಗಳನ್ನು ಅನುಸರಿಸಬೇಕು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಎಲ್ಲ ಉಪವಾಸಗಳಲ್ಲಿ ಏಕಾದಶಿ ಉಪವಾಸವು ಅತ್ಯಂತ ಮುಖ್ಯವೆಂದು ಪರಿಗಣಿಸಲಾಗಿದೆ. ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಉಪವಾಸವನ್ನು ಜುಲೈ 25ನೇ ತಾರೀಕಿನಂದು ಅಂದರೆ ಶನಿವಾರದಂದು ಆಚರಿಸಲಾಗುತ್ತದೆ. ಇದನ್ನು ದೇವಶಯನಿ ಏಕಾದಶಿ, ಪದ್ಮನಾಭ ಮತ್ತು ಹರಿಶಯನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ದೇವಶಯನಿ ಏಕಾದಶಿಯು ಜುಲೈ 25ನೇ ತಾರೀಕು ಶನಿವಾರದಂದು ಬಂದಿದೆ. ಇನ್ನು ಏಕಾದಶಿ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ, ಏಕಾದಶಿ ತಿಥಿ ಪ್ರಾರಂಭವಾಗುವುದು ಜುಲೈ 24ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 9:12 ಪ್ರಾರಂಭವಾಗಿ ಏಕಾದಶಿ ತಿಥಿ ಅಂತ್ಯವಾಗುವುದು ಜುಲೈ 25ನೇ ತಾರೀಕು ಶನಿವಾರ ಬೆಳಿಗ್ಗೆ 11:34. ಹೆಚ್ಚಿನ ಪ್ರಮಾಣದ ಏಕಾದಶಿ ತಿಥಿಯು ಜುಲೈ 24ನೇ ತಾರೀಕು ಬಂದಿದ್ರೂ ಕೂಡ ನಾವು ಈ ಏಕಾದಶಿಯ ಆಚರಣೆ ಅಂದರೆ ವ್ರತವನ್ನು ಜುಲೈ 25ನೇ ತಾರೀಕು ಶನಿವಾರದಂದೇ ಆಚರಿಸಬೇಕು. ಏಕೆಂದರೆ ಸೂರ್ಯೋದಯದ ಪ್ರಕಾರ ಸೂರ್ಯ ಉದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಈ ಒಂದು ಏಕಾದಶಿಯ ವ್ರತವನ್ನು ಆಚರಿಸಬೇಕು. ಅದರಿಂದ ಸೂರ್ಯೋದಯದ ಪ್ರಕಾರ ಈ ಏಕಾದಶಿಯನ್ನು ಜುಲೈ 25ನೇ ತಾರೀಕು ಶನಿವಾರದಂದು ಆಚರಿಸಬೇಕು. ಇನ್ನು ಪೂಜೆಗೆ ಶುಭ ಸಮಯವನ್ನು ನೋಡುವುದಾದರೆ, ಏಕಾದಶಿ ತಿಥಿಯು ಬೆಳಗ್ಗೆ 11:34 ಕೊನೆಯಾಗೋದ್ರಿಂದ ಅಷ್ಟರೊಳಗೆ ಪೂಜೆಯನ್ನು ಮಾಡಬೇಕು. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಬೆಳಗ್ಗೆ 11:34 ಒಳಗೆ ಈ ಒಂದು ಪೂಜೆಯನ್ನು ನೆರವೇರಿಸಬಹುದು. ಹಾಗೆ ಪಾರಾಯಣದ ಸಮಯ ಅಂದರೆ ಉಪವಾಸವನ್ನು ಮುಗಿಸುವ ಸಮಯ ಜುಲೈ 26ನೇ ತಾರೀಕು ಬೆಳಗ್ಗೆ 5:39 8:22 ಸಮಯವಿರುತ್ತದೆ. ಈ ಸಮಯದಲ್ಲಿ ಉಪವಾಸವನ್ನು ಕೊನೆಗೊಳಿಸಬಹುದು. ಶಾಸ್ತ್ರಗಳ ಪ್ರಕಾರ ಏಕಾದಶಿಯ ದಿನದಂದು ಬೆಳಗ್ಗೆ ಸ್ನಾನ ಮಾಡಿ ಉಪವಾಸ ಪ್ರತಿಜ್ಞೆಯನ್ನು ತೆಗೆದುಕೊಂಡು ಸೂರ್ಯದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹವನ್ನು ದೇವರ ಮನೆಯಲ್ಲಿ ಸ್ಥಾಪನೆ ಮಾಡಿ ವಿಷ್ಣುವಿನ ವಿಗ್ರಹಕ್ಕೆ ಪಂಚಾಮೃತದಿಂದ ಅಭಿಷೇಕ ಮಾಡಿ ವಿಷ್ಣುವಿಗೆ ಶ್ರೀಗಂಧ, ಅರಿಶಿನ, ಕುಂಕುಮ, ತಿಲಕವನ್ನು ಹಚ್ಚಿ ಧೂಪ, ದೀಪ, ನೈವೇದ್ಯ, ತುಳಸಿ ಎಲೆಗಳನ್ನು ಅರ್ಪಿಸಿ, ಹಳದಿ ಹಣ್ಣುಗಳನ್ನು ಅರ್ಪಿಸಿ, ಹೂಗಳನ್ನು ಅರ್ಪಿಸಿ, ವಿಷ್ಣುವಿನ ಮಂತ್ರಗಳನ್ನು ಪಠಿಸಿ, ಕೊನೆಯಲ್ಲಿ ದೇವಶಯನಿ ಏಕಾದಶಿಯ ಉಪವಾಸದ ಕಥೆಯನ್ನು ಪಠಿಸಿ ಆರತಿ ಮಾಡಿ ದ್ವಾದಶಿಯೊಂದು ಉಪವಾಸವನ್ನು ಮುಗಿಸಬೇಕು. ಉಪವಾಸವನ್ನು ಮುಗಿಸುವ ದಿನ ಅಂದರೆ ಜುಲೈ 26ನೇ ತಾರೀಕು ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ವಿಷ್ಣುವಿಗೆ ದೀಪವನ್ನು ಬೆಳಗಿಸಿ ತುಳಸಿ ಎಲೆಗಳನ್ನು ಅರ್ಪಿಸಿ ಸಾತ್ವಿಕ ಆಹಾರವನ್ನು ಅರ್ಪಿಸಿ ಅಂದರೆ ನೈವೇದ್ಯ ಮಾಡಿ ವಿಷ್ಣುವಿಗೆ, ನಂತರ ಅಗತ್ಯ ಇರುವವರಿಗೆ ನಿಮಗೆ ಕೈಲಾದ ಮಟ್ಟಿಗೆ ದಾನವನ್ನು ಮಾಡಿ ವಿಷ್ಣುವಿಗೆ ಅರ್ಪಿಸಿರುವ ನೈವೇದ್ಯವನ್ನು ನೀವು ಪ್ರಸಾದ ರೂಪದಲ್ಲಿ ಸೇವಿಸಿ ನಿಮ್ಮ ಉಪವಾಸವನ್ನು ಮುಗಿಸಬಹುದು. ಇನ್ನು ಈ ದಿನದಂದು ಯಾವ ನಿಯಮಗಳನ್ನು ಅನುಸರಿಸಬೇಕು ಎಂದರೆ, ಈ ಏಕಾದಶಿಯ ವ್ರತವನ್ನು ಆಚರಿಸುವವರು ಪೂಜೆಯಲ್ಲಿ ತುಳಸಿಯನ್ನು ಬಳಸಲೇಬೇಕು. ವಿಷ್ಣುವಿನ ಪೂಜೆಗೆ ತುಳಸಿ ಮಾಲೆಯನ್ನು ಅರ್ಪಿಸಿ ಪೂಜೆ ಮಾಡಬೇಕು. ಏಕೆಂದರೆ ತುಳಸಿ ಇಲ್ಲದೆ ವಿಷ್ಣುವಿನ ಪೂಜೆ ಅಪೂರ್ಣ ಎಂಬ ನಂಬಿಕೆ ಇದೆ. ಒಂದು ದಳ ತುಳಸಿಯನ್ನಾದರೂ ಈ ದಿನ ವಿಷ್ಣುವಿಗೆ ಅರ್ಪಿಸಿ ಪೂಜೆ ಮಾಡಿ. ಹಾಗೆ ತುಳಸಿ ಗಿಡಕ್ಕೆ ಈ ದಿನದಂದು ನೀರನ್ನು ಕೂಡ ಅರ್ಪಿಸಬಾರದು. ಏಕೆಂದರೆ ತುಳಸಿ ಮಾತೆಯು ಕೂಡ ಏಕಾದಶಿಯ ವ್ರತವನ್ನು ಆಚರಿಸುತ್ತಾರೆ ಎಂಬ ನಂಬಿಕೆ ಇದೆ. ಆದ್ದರಿಂದ ತುಳಸಿ ಗಿಡಕ್ಕೆ ಈ ದಿನದಂದು ನೀರನ್ನು ಅರ್ಪಿಸಬೇಡಿ.
ಹಾಗೆ ಈ ದಿನ ತುಳಸಿ ಗಿಡದಿಂದ ಎಲೆಗಳನ್ನು ಕೂಡ ಕೀಳಬಾರದು. ತುಳಸಿ ಎಲೆಗಳನ್ನು ಒಂದು ದಿನ ಮುಂಚಿತವಾಗಿಯೇ ಕಿತ್ತಿಟ್ಟುಕೊಂಡು ಪೂಜೆಯಲ್ಲಿ ಬಳಸಬೇಕು. ಯಾವುದೇ ಕಾರಣಕ್ಕೂ ಏಕಾದಶಿಯ ದಿನದಂದು ತುಳಸಿ ಎಲೆಯನ್ನು ಕೀಳಬೇಡಿ. ಹಾಗೆ ಈ ದಿನದಂದು ಅನ್ನವನ್ನು ಕೂಡ ಅಂದರೆ ಅಕ್ಕಿಯಿಂದ ಮಾಡಿರುವ ಪದಾರ್ಥವನ್ನು ಈ ದಿನ ಸೇವಿಸಬಾರದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ದೇವಶಯನಿ ಏಕಾದಶಿ ಯಾವ ದಿನ ಬಂದಿದೆ, ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಪೂಜೆಗೆ ಶುಭ ಸಮಯ ಏನು, ಉಪವಾಸವನ್ನು ಮುಗಿಸುವ ಸಮಯ ಏನು, ಹಾಗೆ ಪೂಜಾ ವಿಧಾನ ಹೇಗೆ, ಯಾವ ನಿಯಮಗಳನ್ನು ಪಾಲಿಸಬೇಕು, ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹಲೋಕ KK ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.